ಬರುವಂತೆ ಬಿಎಲ್ಒಗಳು ತಾಕೀತು ಮಾಡಿದ್ದಾರಂತೆ. ಯಾದಗಿರಿ ತಾಲೂಕಿನ ಕಂಚಗಾರಹಳ್ಳಿಯಲ್ಲಿ ಬಿಎಲ್ಒಗಳು ಈ ರೀತಿಯಾಗಿ ಒಂದೇ ಕಡೆ ಬರೋದಕ್ಕೆ ಹೇಳಿ ಅಲ್ಲಿ ಫಾರ್ಮ್ಗಳನ್ನು ಕೊಡ್ತಾ ಇದ್ದಾರೆ. ಗುರುಮಠಕಲ್ ಮತಕ್ಷೇತ್ರಕ್ಕೆ ಒಳಪಡುವಂತಹ ಕಂಚಗಾರಹಳ್ಳಿ ದಾಖಲೆಗಳನ್ನು ಇಟ್ಕೊಂಡು ಮರದ ಕೆಳಗೆ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇದೆ. ಕೂಡಲೇ ಇಂಥ ಬಿಎಲ್ಒಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೀವು, ಯಾದಗಿರಿಯ ದೃಶ್ಯ ಇದು. ಇವತ್ತು ಈ ರೀತಿಯಾಗಿ 8 ಜಿಲ್ಲೆಗಳಲ್ಲಿ ಮನೆ ಮನೆಗೆ ತೆರಳಬೇಕಾಗಿದ್ದಂತಹ ಬಿಎಲ್ಒಗಳು ಸಾಮೂಹಿಕವಾಗಿ ಜನರನ್ನ ಅವರಿಗೆ ತಾಕೀತು ಮಾಡಿದ್ದಾರೆ. ಒಂದೇ ಕಡೆ ಬನ್ನಿ ಅಂತ ಹೇಳಿ ಅಲ್ಲೇ ಅಪ್ಲಿಕೇಶನ್ಗಳನ್ನು ಫಿಲ್ ಮಾಡುವಂತ ಕೆಲಸಗಳು ನಡೀತಾ ಇದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಅಕ್ರಮವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆದಿದೆ. ಚಾಮರಾಜಪೇಟೆಯ ಅರಾಫತ್ ನಗರದಲ್ಲಿ ಜನರನ್ನ ಒಟ್ಟುಗೂಡಿಸಿ ಎಸ್ಐಆರ್ ನಡೆಸಲಾಗ್ತಿದೆ. ಅಕ್ರಮವಾಗಿ ಮತದಾರರ ಪಟ್ಟಿಗೆ ಹೆಸರನ್ನ ಸೇರ್ಪಡೆಗೊಳಿಸಲಾಗ್ತಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೀತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇರೋದು. ಚಾಮರಾಜಪೇಟೆಯಲ್ಲಿ ಅಕ್ರಮವಾಗಿ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇದೆ ಅನ್ನುವಂಥ ಆರೋಪ. ಚಾಮರಾಜಪೇಟೆಯ ಅರಾಫತ್ ನಗರದಲ್ಲಿ ಜನರನ್ನ ಒಟ್ಟುಗೂಡಿಸಿ ಅಲ್ಲಿ ಅಕ್ರಮವಾಗಿ ಮತದಾರರ ಪಟ್ಟಿಗೆ ಹೆಸರನ್ನ ಸೇರ್ಪಡೆಗೊಳಿಸಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜ್ಯಾದ್ಯಂತ ಈ ರೀತಿಯಾಗಿರುವಂತಹ ಲೋಪಗಳು ಆಗಿದೆ ಅನ್ನುವಂಥ ಆರೋಪಗಳು ಗಂಭೀರವಾಗಿ ಈಗ ಕೇಳಿ ಬರ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಇದು ಚರ್ಚೆಗೂ ಕೂಡ ಕಾರಣ ಆಗಿದೆ. ಚಾಮರಾಜಪೇಟೆಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಅಕ್ರಮವಾಗಿ ಮತದಾರರ ಪಟ್ಟಿಗೆ ಹೆಸರನ್ನ ಸೇರ್ಪಡೆಗೊಳಿಸುವಂತಹ ಪ್ರಕ್ರಿಯೆಗಳು ಇಲ್ಲಿ ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಶಿವಮೊಗ್ಗದ ಸೂಳೆಬೈಲಿನಲ್ಲಿ ಒಂದೇ ಕಡೆ ಜನರನ್ನ ಕೂರಿಸಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗ್ತಿದೆ. ಕಾಂಗ್ರೆಸ್ ನಾಯಕ ಮುಜಿ ಮತ್ತು ಬಿಎಲ್ಒಗಳು ಈ ರೀತಿಯಾಗಿ ಫಾರ್ಮ್ ಅನ್ನು ವಿತರಣೆ ಮಾಡಿದ್ದಾರೆ. ಅನಕ್ಷರಸ್ಥರಿಗಾಗಿ ಫಾರ್ಮ್ ಅನ್ನ ನಾವೇ ಭರ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದಕ್ಕೆ ಸಬೂಬನ್ನು ಕೂಡ ನೀಡ್ತಾ ಇದ್ದಾರೆ. ಅನಕ್ಷರಸ್ಥರಿಗಾಗಿ ಫಾರ್ಮ್ ಅನ್ನ ನಾವೇ ಭರ್ತಿ ಮಾಡ್ತಿದ್ದೀವಿ ಅಂತ ಹೇಳಿ ಕಾರಣ ಕೊಟ್ಟಿದ್ದಾರೆ. ಬಂಡಲ್ ಗಟ್ಟಲೆ ಫಾರ್ಮ್ ಅನ್ನು ಹಿಡ್ಕೊಂಡು ಕೈ ನಾಯಕ ಕುಳಿತಿರುವಂತಹ ವಿಡಿಯೋ, ಮತದಾರರಿಗೆ ಮುಜಿ ಫಾರ್ಮ್ ವಿತರಣೆ ಮಾಡ್ತಾ ಇರುವಂತಹ ವಿಡಿಯೋ ಸರಿಯಾಗಿದೆ. ಅಕ್ರಮ ಮತದಾರರನ್ನ ಹೊರಗಿಡಬೇಕಾದಂತಹ ಪ್ರಕ್ರಿಯೆ, ಆದ್ರೆ ಅವುಗಳನ್ನ ಸೇರ್ಪಡೆಗೊಳಿಸುವಂತಹ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಎಸ್ಐಆರ್ ಪ್ರಕ್ರಿಯೆ ಬೇಕಾಬಿಟ್ಟಿಯಾಗಿ ರಾಜ್ಯದಲ್ಲಿ ನಡೀತಾ ಇದೆ ಅನ್ನುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸ್ಥಳಗಳಲ್ಲಿ ನಡೀತಾ ಇರುವಂತಹ ದೃಶ್ಯಗಳು. ಒಂದು ಕಡೆಯಲ್ಲಿ ಶಿವಮೊಗ್ಗದ ದೃಶ್ಯವನ್ನ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆಯಲ್ಲಿ ದಾವಣಗೆರೆಯಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದೆ. ಬೆಂಗಳೂರಿನಲ್ಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾಗಿರುವಂತಹ ಲೋಪಗಳು ಆಗಿದೆ. ಅಕ್ರಮವಾಗಿ ಸಾಮೂಹಿಕವಾಗಿ ಈ ರೀತಿಯಾಗಿ ಪ್ರಕ್ರಿಯೆಗಳನ್ನ ನಡೆಸ್ತಾ ಇದ್ದಾರೆ ಬಿಎಲ್ಒಗಳು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ದೇವಸ್ಥಾನ, ಮಸೀದಿ, ಅಂಗನವಾಡಿಗಳಲ್ಲಿ ಈ ಪ್ರಕ್ರಿಯೆಗಳನ್ನ ನಡೆಸಲಾಗ್ತಾ ಇದೆ. ಮನೆ ಮನೆಗೆ ತೆರಳಿ ಅಲ್ಲಿ ನಡಿಬೇಕಾದಂತಹ ಪ್ರಕ್ರಿಯೆ ಎಸ್ಐಆರ್ ಪ್ರಕ್ರಿಯೆ. ಆದ್ರೆ ಸಾಮೂಹಿಕವಾಗಿ ಈ ಪ್ರಕ್ರಿಯೆಗಳನ್ನು ಬಿಎಲ್ಒಗಳು ನಡೆಸ್ತಾ ಇರೋದು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಶಿವಮೊಗ್ಗ, ಚಾಮರಾಜಪೇಟೆ, ಯಾದಗಿರಿ ಈ 3 ಕಡೆಯ ದೃಶ್ಯಗಳನ್ನ ಈಗ ನೀವು ನೋಡ್ತಾ ಇರೋದು. ಇನ್ನು ಚಿಕ್ಕಮಗಳೂರಿನಲ್ಲಿ ಅಂಗನವಾಡಿಯಲ್ಲಿ ಕೂತು ಎಸ್ಐಆರ್ ಪ್ರಕ್ರಿಯೆಯನ್ನ ನಡೆಸಲಾಗಿದೆ. ಜನರನ್ನ ಅಂಗನವಾಡಿಗೆ ಕರೆಸಿ ಅಲ್ಲಿ ಫಾರ್ಮ್ ಅನ್ನು ಫಿಲ್ ಮಾಡಿಸ್ತಾ ಇದ್ದಾರೆ ಬಿಎಲ್ಒಗಳು. ಬಾಳೆಹೊನ್ನೂರಲ್ಲಿ ಅಕ್ಷರನಗರ ಅಂಗನವಾಡಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇರೋದು ಈ ರೀತಿಯಾಗಿ ಚಿಕ್ಕಮಗಳೂರಿನ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ.
ಅಕ್ರಮ ಮತದಾರರನ್ನ ಪತ್ತೆ ಮಾಡಬೇಕಾದಲ್ಲೇ ಅಕ್ರಮಗಳು ನಡೀತಾ ಇದೆ ಅನ್ನುವಂತಹ ಆರೋಪಗಳು ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಇನ್ನು ವಿಜಯಪುರದಲ್ಲೂ ಕೂಡ ಬಿಎಲ್ಒಗಳು ಸಾಮೂಹಿಕವಾಗಿ ಎಸ್ಐಆರ್ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಕೂತು ಅಧಿಕಾರಿಗಳು ಮತ ಪರಿಷ್ಕರಣೆಯನ್ನ ಮಾಡ್ತಾ ಇರೋದು. ಮನೆ ಮನೆಗೆ ತೆರಳಬೇಕಾದಂತಹ ಬಿಎಲ್ಒಗಳು ವಿಜಯಪುರದಲ್ಲೂ ಕೂಡ ಅಷ್ಟೇ ಉಕ್ಕಲಿ ಗ್ರಾಮದಲ್ಲಿ ಎಡವಟ್ಟನ್ನ ಮಾಡಿದ್ದಾರೆ. ಮನೆ ಮನೆಗೆ ತೆರಳಿ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸಬೇಕಾಗಿತ್ತು. ಆದರೆ ವಿಜಯಪುರದಲ್ಲೂ ಕೂಡ ಅಷ್ಟೇ ಸರ್ಕಾರಿ ಶಾಲೆಯಲ್ಲಿ ಕೂತು ಅಧಿಕಾರಿಗಳು ಮತ ಪರಿಷ್ಕರಣೆಯನ್ನು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.